ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು 25th ಜೂನ್ ಐತಿ. ನನ್ನ ಕಸಿನ್ ಮನೆ ಓಪ್ನಿಂಗ್ ಇತ್ತು. ಅದ್ರ ಸಂಬಂಧ ನಾ ಫುಲ್ ರೆಡಿಯಾಗಿ ಟ್ರೆಡಿಷ್ನಲ್ ರೆಡಿಯಾಗಿ ಮನೆ ಓಪ್ನಿಂಗ್ ಹೋಗಿದ್ದೆ. ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ನನ್ನ ಫ್ಯಾಮ್ಲಿ ನೋಡಕ್ಕೆ ಸಿಗ್ತೈತಿ, ಪ್ಲಸ್ ಲೈಕ್ ನನ್ನ ತಂಗಿ ಮನೆ ನೋಡಕ್ಕೆ ಸಿಗ್ತೈತಿ, ಆಮೇಲೆ ಅವ್ರದ್ದು ಅಪಾರ್ಟ್ಮೆಂಟದ್ದು ಒಂದು ಸ್ವಲ್ಪ ಗ್ಲಿಮ್ಸು ನೋಡಕ್ಕೆ ಸಿಗ್ತೈತಿ. ಸೊ ಅವ್ರದ್ದು 24 ಫ್ಲೋರ್ಸದ್ದು ಮನೆ ಐತಿ, ಅಪಾರ್ಟ್ಮೆಂಟ್ ಐತಿ. ಸೊ ಅದ್ರೊಳಗೆ ಲೈಕ್ ಇಟ್ಸ್ ನಾಟ್ ಎಟ್ ಕಂಪ್ಲೀಟ್ಲಿ ರೆಡಿ, 30% ಇನ್ನೂ ವರ್ಕ್ ಪೆಂಡಿಂಗ್ ಐತಿ. ಅದ್ರ ಸಂಬಂಧ ನಾವು ಒಂದು ವಿಂಗ್ದಿಂದ ಇನ್ನೊಂದು ವಿಂಗ್ ಹೋಗಕ್ಕೆ ಲೈಕ್ ಟೆರಸ್ ಯೂಸ್ ಮಾಡಕತ್ತಿದ್ವಿ. ಅವ್ರದ್ದು ಟಾಪ್ ಫ್ಲೋರ್ ಐತಿ, ಸೊ ಭಾಳ ತ್ರಾಸ ಆಗಂಗಿಲ್ಲ. ಇದು ಅವ್ರದ್ದು ವ್ಯೂ, ಲೈಕ್ ಟೆರಸ್ದಿಂದ ವ್ಯೂ ಐತಿ. ಆಮೇಲೆ ಇದು ಸೇಮ್ ವ್ಯೂ ಅವ್ರ ಬಾಲ್ಕನಿಯಿಂದನೂ ಐತಿ. ಇಲ್ಲಿ ವರ್ತೂರ್ ಜಂಗಲ್ ವ್ಯೂ ಬರ್ತೈತೆ ಅವ್ರಿಗೆ ಕಂಪ್ಲೀಟ್ಲಿ. ಆಮೇಲೆ ಒಂದು ಸೈಡ್ ಸಿಟಿ ವ್ಯೂ ಬರ್ತೈತಿ. ಸೊ ನೈಟನು ವ್ಯೂ ಮಸ್ತ್ ಇರ್ತೈತಿ, ಮಾರ್ನಿಂಗನು ವ್ಯೂ ಮಸ್ತ್ ಇರ್ತೈತಿ ಇವ್ರಿಗೆ. ಆಮೇಲೆ ಇಲ್ಲಿ ಬಂದು ನೋಡ್ರಿ ಮನಿ ಎಂಟ್ರೆನ್ಸ್. ನನ್ನ ತಂಗಿ ಮತ್ತು ಅಕ್ಕ ನಗಾಕತ್ತಾರ ನಾ ವಿಡಿಯೋ ಮಾಡೋದು. ಓಕೆ, ಸೊ ಇದು ಅವ್ರ ಮನೆ ಲಿವಿಂಗ್ ರೂಮ್ ಐತಿ. ನಿಮ್ಗೆ ಇಲ್ಲಿ ನೋಡ್ರಿ ಅವನು ಇವರು ಇಬ್ಬರೇನೋ ಕಿತ್ಪಿ ಮಾಡ್ಕೋತಾ ನಿಂತು ಬಿಟ್ಟಾರೆ ಇಲ್ಲಿ. ಆಮೇಲೆ ಇದು ಡೈನಿಂಗ್ ಏರಿಯಾ. ಮತ್ತು ಇಲ್ಲಿ ಬಂದು ನೋಡ್ರಿ ಕಿಚನ್. ಇದು ಕಿಚನ್ನ ಇನ್ನೂ ಸ್ಲ್ಯಾಬ್ ಕೊಟ್ಟಿಲ್ಲ ಅವರು, ಸ್ಲ್ಯಾಬ್ ಬಿಲ್ಡರಿಗೆ ಕೊಡ್ತೀನಿ ಅಂತ ಅಂದಿದ್ದಾರೆ. ಆಮೇಲೆ ಇವ್ರಿಗೆ ಯುಟಿಲಿಟಿ ಔಟ್ಸೈಡ್ ಕೊಟ್ಟಾರ, ವಿಚ್ ಇಸ್ ದ ಬೆಸ್ಟ್ ಪಾರ್ಟ್. ನಮಗೇನು ಕಿಚನ್ ಒಳಗೆ ಹೊಲ್ಸು ಅನ್ಸಂಗಿಲ್ಲ ಯುಟಿಲಿಟಿ ಹೊರಗಿದ್ರೆ. ನಮ್ದ್ರೊಗಂತೂ ಇಲ್ಲ, ಬೆಸ್ಟ್ ಐತಿ ಇವ್ರದ್ದು. ಓಕೆ, ಸೊ ಇದು 2 BHK ಐತಿ. ಸೊ ಒಂದು ಬೆಸ್ಟ್ ಥಿಂಗ್ ಅಂತ ಅಂದರೆ ಇವ್ರ ಮಾಸ್ಟರ್ ಬೆಡ್ರೂಮ್ಗನ ಬಾಲ್ಕನಿ ಐತಿ. ಸೊ ಅದ ಸೇಮ್ ವ್ಯೂ ಐತಿ, ಲೈಕ್ ನಾನು ನಿಮ್ಗೆ ಏನು ಟಾಪ್ ಫ್ಲೋರ್ಲೆ ತೋರಿಸಿದ್ದೆಲ್ಲ ಸೇಮ್ ವ್ಯೂ ಐತಿ ಇವ್ರಿಗೂ. ಆಮೇಲೆ ಇದು ಅಟ್ಯಾಚ್ ಬಾತ್ರೂಮ್. ಸೊ ವ್ಯೂ ಆಮೇಲೆ ವೆಂಟಿಲೇಷನ್ಗಂತ್ರೂ ಅಪ್ಪ ಇಷ್ಟು ಗಾಳಿ ಇತ್ತಂದ್ರೆ ಅಲ್ಲಿ ಮಸ್ತ್ ಗಾಳಿ ಹೊರಗತ್ತಿತ್ತು. ಸೊ ವೆಂಟಿಲೇಷನ್ಗೂ ಏನೂ ತೊಂದರೆ ಇಲ್ಲ, ಅದಕ್ಕಂದ್ರೆ ಬಾಜುಕೇನೋ ಅಪಾರ್ಟ್ಮೆಂಟೇ ಇಲ್ಲ ಅಲ್ಲಿ. ಸೊ ಇದು ಗೆಸ್ಟ್ ಬೆಡ್ರೂಮ್. ಎಲ್ಲರೂ ಮಾತು ಹಚ್ಕೊಂಡು ಕುಂತಾರ, ಎಲ್ಲ ಬೆಟ್ಟಾಗಿದ್ರು ಅಂದಮೇಲೆ ಬಾದಿವ್ಸ್ ಮೇಲೆ. ಓಕೆ, ಸೊ ಇದು ಕಾಮನ್ ವಾಶ್ರೂಮ್ ಅವ್ರದ್ದು. ಇಲ್ಲಿ ಅಂಕಲ್ ಆ್ಯಕ್ಚುಲಿ ನಂಗೆ ಹೇಳಕತ್ತಿದ್ರು ವಿಡಿಯೋ ಮಾಡಿ ನನಗೂ ಕಳಿಸು ಅಂಥೇಳಿ. ಅವ್ರದ್ದು ನಿನ್ನೆ ಪೂಜಾ ಮುಗ್ದಿತ್ತು. ಆ ಪೂಜಾಗ ಆ್ಯಕ್ಚುಲಿ 24th ಇತ್ತು, ಬಟ್ ನಮ್ಗೆ ಯಾರಿಗೂ ಹೋಗೋಕ್ಕಾಗಿದ್ದಿಲ್ಲ ಬಿಕಾಸ್ ಅವತ್ತು ವರ್ಕಿಂಗ್ ಇತ್ತು ಅಂಥೇಳಿ. ಸೊ ಅದಕ್ಕೆ ಮಮ್ಮಿ ಅಪ್ಪ ಅಷ್ಟೇ ಹೋಗಿ ಬಂದಿದ್ರು. ಇದು ನನ್ನ ತಂಗಿ ಮತ್ತು ಅವ್ರ ಯಜಮಾನ್ರ. ಕೆಳಗೆಲ್ಲ ಗುರು ನಾನು ರೊಕ್ಕ ಕೊಡಂಗಿಲ್ಲ ಅವ್ರಿಗೆ ಹೇಳ್ತೇನೆ, ನೀವು ಯೂಟ್ಯೂಬ್ನಾಗ ಬರ್ತೀರಂತ. ಹೌದಾ? ಶಿದು ಏನು ಡೈಲಾಗ್ ಹೇಳೋದು? ಇಲ್ಲ ಆಟ ಆಡ್ರಿ, ಇಲ್ಲ ಅಲ್ಲಿ ಮಂಗೆ ಅದ ನೋಡಿ ಹೋಗ್ತೀರಿ. ಇಲ್ಲಿ ಇಷ್ಟು ಗರ್ದಿ ಇತ್ತಲ್ಲ, ಲೈಕ್ ಯಾರು ಮಾತಾಡಿದ್ದು ಏನು ಕೇಳಿಸ್ಬಾತಾಗಿತ್ತು. ಇಲ್ಲ ನೋಡ್ರಿ, ನಾನು ನಮ್ಮ ಅಕ್ಕ ಇದೆಲ್ಲ ಸುಳ್ಳು ಫೇಕ್ ಕ್ಯಾಂಡಿಡ್ ವಿಡಿಯೋ ಅಂತ ಅನ್ಬೋದು ನೀವು. ಸುಮ್ಮ ಹಂಗೆ ಕನ್ವರ್ಸೇಷನ್ ಮಾಡಕತ್ತಿದ್ವಿ ವಿಡಿಯೋ ಸಂಬಂಧನ ಅಂತೇಳಿ. ಇಲ್ಲಿ ಸುಳ್ಳನ್ನ ಆಕಿ ಸರ ಹೊಗಳೋದು, ಆಕಿ ನನ್ನ ಸರ ಹೊಗಳೋದು ಮಾಡಕತ್ತಿದ್ವಿ. ಅದ್ರಾಗ ಬರೀ ಆಕಿ ಕಡೆ ನಾನು ನನ್ನ ತಂಗಿ ಹೊಗಳಿಸ್ಕೊಳಕತ್ತಿದ್ವಿ, ಖರೆ ಆಕಿಗೇನು ಅನ್ನಕತ್ತಿದ್ದಿಲ್ಲ. ಸೌಂಡ್ ಮ್ಯೂಟ್ ಮಾಡ, ಸೌಂಡ್ ಮ್ಯೂಟ್ ಮಾಡಿದ್ರೆ ಬೇಕಾಗೈತೆ. ಆದ್ರೆ ಇದು ನಂಗೆ ಭಾಳ ಐತೆ ನೋಡಿದ್ದೆ. ನೋ ದಾಟ್ ಹೆಣ್ಮಕ್ಳು ಒಂದು ಕಡೆ ಕೂತ್ಬಿಟ್ರು ಅಂತ ಅಂದ್ರೆ ಮೇನ್ ಡಿಸ್ಕಷನ್ಸ್ ಆರ್ ಲೈಕ್ ನಿಮ್ಮ ಬಳಿ ಚಂದ ಐತಿ, ನಿಮ್ಮ ಸರ ಚಂದ ಐತಿ, ಸಾರಿ ಚಂದ ಐತಿ, ಮತ್ತು ಊರಾಗ ಇದ್ದಿದ್ದು ಎಲ್ಲ ಕಾಸಿಪ್ಪನ್ನು ಅದೇ ಟೈಮ್ದಾಗ ಮಾಡಿ ಮುಗಿಸ್ಬಿಡ್ತಾರೆ. ಮಜಾ ಬರ್ತೈತಿ ಹಿಂಗೆ ಮಾತಾಡೋಕ್ಕೆ. ಇಲ್ಲಿ ನೋಡ್ರಿ ಕಿತ್ತಬಿ ಸ್ನ್ಯಾಪ್ಚಾಟ್ ಇದ್ದೊಳಗೆ ಫಿಲ್ಟ್ರ್ ಹಾಕೊಂಡು ವಿಡಿಯೋ ಮಾಡ್ಕೋದು ಗೊತ್ತಾನ. ಆ ಕಡೆ ಎಲ್ಲ ಜೆಂಟ್ಸ್ ಒಂದು ಸೈಡ್ ಚಾಪೆ ಹಾಸ್ಕೊಂಡು ಕೂತಿದ್ರು, ಒಂದು ಸೈಡ್ ನಾವೆಲ್ಲ ಕುಂತಿದ್ವಿ. ಸೊ ನಿಮ್ಗೆ ಇದ್ರ ಮೇಲೆ ಗೊತ್ತಾಗಿರ್ಬೋದು ಮನಿ ಲೈಕ್ ಹಾಲ್ ಎಷ್ಟು ದೊಡ್ಡದೈತಿ ಅಂಥೇಳಿ. ಭಾಳ ಸ್ಪೇಷಿಯಸ್ ಇತ್ತು ಹಾಲ್. ಇಲ್ಲಿ ನೋಡ್ರಿ ನಮ್ಮ ತಮ್ಮ ಎಷ್ಟು ನಾಚ್ಕೊಳಕತ್ತಾನ. ಇವ್ ನನ್ನ ಲಾಸ್ಟ್ ತಮ್ಮ ಫುಲ್ ನಾಚ್ಕೊಳಕತ್ಬಿಟ್ಟಾನ ವಿಡಿಯೋದಾಗ ಬರಕ್ಕೆ. ಎಲ್ಲರೂ ನಿಂತ ಇಲ್ಲ
ಇದು ನೋಡ್ರಿ, ಇದು ನನ್ನ ಫ್ಯಾಮ್ಲಿ. ಇದು ಜಸ್ಟ್ 50% ಅಷ್ಟೇ ಅದಾರ ಅಂತ ಹೇಳಿ ಅನ್ಬೋದು. ಇನ್ನು 50% ಬಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ದೊಡ್ಡ ಫ್ಯಾಮ್ಲಿ ಐತಿ ನಮ್ದು ಅಂತ ಹೇಳಿ. ಸೊ ಯಾವುದೋ ಫಂಕ್ಷನಿಗೆ ಜಸ್ಟ್ ನಾವು ಅಷ್ಟೇ ಇದ್ವಿ ಅಂತ ಅಂದ್ರೂ ಇಟ್ಸ್ ಲೈಕ್ 100 ಪೀಪಲ್ ಗೆಟ್ ಟುಗೆದರ್ ಆಗಿರ್ತೈತಿ. ಓನರ್ಸ್ ನಡು ನಿಲ್ಲಿಸಿ ಎಲ್ಲರೂ ಫ್ಯಾಮ್ಲಿ ಫೋಟೋಸ್ ಸೆಟ್ ಆಗಿರ್ತಾರೆ. ನಾನು ನಮ್ಮ ಅಣ್ಣಗೆ ಫೋನ್ ಕೊಟ್ಟಿದ್ದೆ ವಿಡಿಯೋ ಮಾಡೋಕೆ. ಫುಲ್ ಆ್ಯಂಗಲ್ ಎಲ್ಲ ಕರೆಕ್ಟ್ ಇಟ್ಕೊಂಡು ವಿಡಿಯೋ ಮಾಡಕತ್ಬಿಟ್ಟಾನ. ಇವರೆಲ್ಲ ನಮ್ಮ ಮನೆ ಸುಂದರಿಯರು. ಸೊ ಇಲ್ಲಿ ಬಂದ್ರೆ ನೋಡ್ರಿ ನಮ್ಮ ಮನೀದ ಹ್ಯಾಂಡ್ಸಮ್ ಹಂಗಳು. ಇಲ್ಲಿ ಅಣ್ಣ ಅಪ್ಪಗೆ ಟೀಸ್ ಮಾಡಕತ್ಬಿಟ್ಟಾನ, ಅಪ್ಪು ನೀನು ನನ್ನಂಗೆ ಆಗ್ಯಾಳ ಅಂಥೇಳಿ ಹೇರ್ ಸ್ಟೈಲ್ ಸೇಮ್. ಇದು ಮ್ಯಾಂಡೇಟ್ರಿ ರೀ. ಇದು ಯಾವುದೇ ಫಂಕ್ಷನ್ ಇರಲಿ ಇವ್ರದ್ದು ಒಂದು ಸ್ವಲ್ಪ ಫೋಟೋ ಇರಬೇಕು ಎಲ್ಲರದು. ನನ್ನ ಚಿಕ್ಕವ್ವ, ಮಮ್ಮಿ, ಆಮೇಲೆ ನನ್ನ ಅತ್ತಿಗಳಿಬ್ರು ಆ ಕಡೆ ಈ ಕಡೆ ಇರೋರು. ಸೊ ಇವ್ರು ನಮ್ಮ ಮನೆ ಬ್ಯೂಟೀಸ್. ಸೊ ಇವ್ರದ್ದು ಫೋಟೋಗಳು ಇವ್ರ ಗಂಡುಗಳು ತೆಗ್ಯಾಕತ್ತಾರ. ನಮ್ಮಪ್ಪ ಫುಲ್ ಆ್ಯಂಗಲ್ ಇಟ್ಕೊಳಕತ್ತಾರ, ಬೆಂಡ್ ಮಾಡೆಲ್ಲ ಫೋಟೋ ತೆಗ್ಯಾತ್ತಾರ. ಇವ್ರದ್ದು ಮ್ಯಾಂಡೇಟ್ರಿ ಫೋಟೋಸ್ ಎಲ್ಲ ಫಂಕ್ಷನ್ ಒಳಗೂ ಇವ್ರದ್ದು ಈ ಫೋಟೋ ಇರತೈತಿ. ಸೊ ಇವ್ರದ್ದು ಲಂಚ್ ಅರೇಂಜ್ಮೆಂಟ್ ಇವರು ಬೇಸ್ಮೆಂಟ್ ಒಳಗೆ ಮಾಡಿದ್ರು ಕಾರ್ ಪಾರ್ಕಿಂಗ್ ಕಡೆ. ಸೊ ನಡೀರಿ ಏನೇನೈತಿ ನೋಡೋಣ ಅಂತ ಇಲ್ಲಿ. ಸೊ ಇದು ಮಸಾಲೆ ವಡೆ ಇತ್ತು, ಆಮೇಲೆ ಕೋಸಂಬರಿ ಐತಿ, ಚಪಾತಿ ಐತಿ, ಆಮೇಲೆ ಬೇಬಿಕಾರ್ನ್ ಮಂಚೂರಿ ಐತಿ. ಇದು ಬೆಸ್ಟ್ ಆಗಿತ್ತು. ಆಮೇಲೆ ಬದ್ನಿಕಾಯಿ ಪಲ್ಯ ಇತ್ತು. ಇದು ನಂಗೆ ಗೊತ್ತಾಗಿದ್ದಿಲ್ಲ ಆ್ಯಕ್ಚುಲಿ ಯಾವ ಪಲ್ಯ ಅಂತ ಹೇಳಿ ಅವ್ರಿಗೆ ಕೇಳತ್ತಿದ್ದೆ. ಆಮೇಲೆ ಇದು ಪನ್ನೀರ್ ಪಲ್ಯ, ಆಮೇಲೆ ಇದು ಮಸಾಲೆ ರೈಸ್, ರಾಯ್ತಾ ಮತ್ತು ವೈಟ್ ರೈಸ್, 2 ಥರ ಸಾರಿದ್ವು, ಮೊಸರಿತ್ತು, ಪಾಪಡ್, ಆಮೇಲೆ ಸ್ವೀಟ್ ಒಳಗೆ ಗಾಜರ್ ಹಲ್ವಾ ಮತ್ತು ಐಸ್ ಕ್ರೀಮ್ ಇತ್ತು. ವಾವ್, ಇನ್ನೂ ನೆನೆಸ್ಕೊಂಡ್ರೆ ಬಾಯೊಳಗೆ ನೀರು ಬರ್ತೈತಿ. ನಂಗೆ ಆ್ಯಕ್ಚುಲಿ ಎಲ್ಲದಕ್ಕಿಂತ ಜಾಸ್ತಿ ಸೇರಿದಂತೆ ಅಂದ್ರೆ ಮಂಚೂರಿ ಭಾಳ ಸೇರಿತ್ತು. ಬೇಬಿಕಾರ್ನ್ ಮಂಚೂರಿ ಭಾಳ ಟೇಸ್ಟಿ ಆಗಿತ್ತದ. ನಾನು, ನನ್ನ ತಂಗಿ ಮತ್ತು ನನ್ನ ತಮ್ಮ 3 ಮಂದಿ ಲಗುನ ಬಂದುಬಿಟ್ಟಿದ್ವಿ. ಹಂಗೆ ನಂಗೆ ವಿಡಿಯೋ ಮಾಡೋದಿತ್ತು ಅಂತ ಅವ್ರನ್ನೂ ಕರ್ಕೊಂಬಂದಿದ್ನಿ. ಉಳ್ದವರೆಲ್ಲ ಈಗ ಸ್ಲೋ ನಡ್ಕೊತ ಹೊರಗತ್ಬಿಟ್ಟಾರ. ಮತ್ತು ನಾವು ಆ ಕಡೆ ಉತ್ತರ ಕರ್ನಾಟಕದವ್ರು ನಾವು ಭಾಷೆ ಮಾತಾಡ್ಬೇಕಾಗ್ತೈತಿ. ಯಾವಾಗ ಬೆಂಗಳೂರು ಬಂದಿರ್ತೀವಿ ನಾವು. ಚಾಚನ್ ಒಂದ ವಿಡಿಯೋ ಸಪ್ರೇಟ್ ಮಾಡಿ ಹಾಕ್ನಿ, ಮಿಲಿಯನ್ ಲೈಕ್ಸ್ ಬರ್ತಾವೆ. ಗೊತ್ತಂತಲ್ಲ, ಆದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ನೀವು ಬರ್ರಿ, ನನಗೆ ಗೊತ್ತಾಗುತ್ತೆ ನಿಮ್ಗೆ. ಬಿಟ್ಟಿರಲ್ಲ ವಾಟ್ಸಾಪ್ನಾಗ ಬಿಡ್ರಿ, ಕಳಿಸೋನಾಗಿಲ್ಲ ಬಿಡ್ರಿ. ಹೆಂಗಾಗಿತ್ತು ಹುಡುಗಿ? ಮಸ್ತ್. ನಮಗತ್ತೆ ಬೆನುಕಾರ ರೊಟ್ಟಿ, ಕಚ್ಚಿಕಾರ, ಬೆಳ್ಳುಳ್ಳಿ, ಬಳಕಾರ, ಮಸಾಲ. ಬಿಟ್ಟಿನ್ನು ಮೇಘಾ ಈ ಕಡೆ ಬಾ. ಮೇಘಾ ಈ ಕಡೆ ಬಾ, ಪ್ಲೇಸ್ ಐತ್ ಬಾ. ಕೂಡ ಅಭಿಷೇಕ ನಾನಿಲ್ಲ ಮುಂತೋ ಮೇಗ ನೋಡ್ರಿ. ಸೊ ಅಲ್ಲಿ ನಾವು ಊಟ ಮುಗಿಸ್ಕೊಂಡು ನಾನು ಇನ್ನೊಬ್ರು ಕಸಿನ್ ಮನೆಗೆ ಹೋಗಿದ್ವಿ. ಜಸ್ಟ್ ನಂಗೆ ಅವ್ರ ಮನೆ ಇಂಟೀರಿಯರ್ ಅದು ನೋಡೋದಿತ್ತು. ಸೊ ಅದಕ್ಕೆ ಹೋಗಿದ್ವಿ. ಅಲ್ಲಿಂದ ಬರೀ 2 ಕಿಲೋಮೀಟರ್ಸ್ ಐತಿ. ಬಟ್ ಗೂಗಲ್ ಮಾತಾ ನಮ್ಗೆ ಎಲ್ಲಿಂದನೂ ಕರ್ಕೊಂಡು ಹೊಂಟ್ಬಿಟ್ಟಿದ್ಲ. ಫುಲ್ ಆಫ್ ರೋಡಿಂಗ್ ಎಲ್ಲ ಮಾಡಿಸಿದ್ಲು. ಯಾವುದೋ ರಾಂಗ್ ರೂಟಿಗೆ ಕರ್ಕೊಂಡು ಹೋಗಿ ಲೈಕ್ ಇಲ್ಲೇ ಐತಿ ಟರ್ನ್ ಲೆಫ್ಟ್ ಟರ್ನ್ ರೈಟ್ ಅನ್ಕೊಂತ ಫುಲ್ ರಾಂಗ್ ರೂಟಿಗೆ ಹೋಗ್ಬಿಟ್ಟಿದ್ವಿ ನಾವು. ಎಲ್ಲಿ ಹೋಗಕ್ಕೆ ಇಲ್ಲಿ ಡೆಡ್ ಎಂಡ್ ಐತಿ. ಇಲ್ಲ ಇದಲ್ಲ, ರೋಡ್ ಫುಲ್ ಕಟ್ ಐತಿ. ಅಲ್ಲಿದಲ್ಲ ಲೆಫ್ಟ್ ಸೈಡ್ ರೈಟ್ ಸೈಡ್ ಮನಿ ಹೋಗ್ತದೆ. ಯೂಟರ್ನ್ ತಗೋ ಅಭಿಷೇಕ. ಅಲ್ಲ ನಡಿ ಕಳಿಸ್ರದನ್ನ. ಓಕೆ, ಫೈನಲಿ ಗೂಗಲ್ ಮಾತಾ ನಮ್ಗೆ ಅಪಾರ್ಟ್ಮೆಂಟ್ ರೀಚ್ ಮಾಡಿಸಿದ್ಲು. ನಂಗೆ ಇವ್ರದ್ದು ಅಪಾರ್ಟ್ಮೆಂಟಿದ್ದು ಆರ್ಕಿಟೆಕ್ಚರ್ ಪಾಸೇ ಇರ್ತು. ಇವನ್ ಇಂಟೀರಿಯರು ಚೆಂದಾಗಿತ್ತು. ಬಟ್ ನಮ್ಗೆ ಜಾಸ್ತಿ ಏನು ಗ್ಲಿಮ್ಸ್ ತೊಗೊಳಕ್ಕೆ ಆಮೇಲೆ ವಿಡಿಯೋ ತೊಗೊಳಕ್ಕಾಗಲಿಲ್ಲ ಅವ್ರ ಅಪಾರ್ಟ್ಮೆಂಟಿಂದ. ಬಿಕಾಸ್ ನಂಗೆ ಆಲ್ರೆಡಿ ಲೇಟ್ ಆಗಕತ್ತಿತ್ತು. ಯಾಕಂದ್ರೆ ಆಲ್ರೆಡಿ ಈವ್ನಿಂಗ್ ಆಗಿತ್ತು. ನಾವು ಇನ್ನು ಮನೆಗೆ ಹೋಗಿ ರೀಚ್ ಆಗೋ ತನಕ ಲೇಟ್ ಆಗ್ತೈತಿ ಅಂಥೇಳಿ ಅಣ್ಣ ಲಗುನ ವಾಪಸ್ ತಂಗಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ಅವ್ರೆಲ್ಲ ಮಾಡು ಪಾಡು ರಾತ್ರಿ ಕೆಮ್ಮ ಆಕೆ ನೈಟ್ ಡ್ರಾಪ್ ಒಂದೈತಿ. ನಾ ಅವತ್ತು ಅಲ್ಲೇ ಉಳ್ಕೊಂಡೆ. ಬಿಕಾಸ್ ನೆಕ್ಸ್ಟ್ ಟೈಮ್ ಮತ್ತು ನಮ್ಗೆ ಅದೇ ಏರಿಯಾಗ ಬರೋದಿತ್ತು. ಆಮೇಲೆ ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಂಗೂ ಆಗ್ತೈತಿ ಅಂಥೇಳಿ ನಾ ಅಲ್ಲೇ ಇದ್ದೆ. ಅಣ್ಣ ಮತ್ತು ಮಮ್ಮಿ ಅದು ಎಲ್ಲ ಹೋದರು. ಯೂಟ್ಯೂಬ್ ಚಾನಲ್ದಾಗ ಮಾಡಿ ಮಮ್ಮಿ ಅವ್ರು ನೋಡಿ ನಗತಾರ. ನೋಡು ಆಡ್ಬಾರ್ದು ಮತ್ತಂಗ ದೊಡ್ಡವ್ರಿಗೆ ಆಡ್ಬಾರ್ದು. ಓಕೆ, ಸೊ ಎಲ್ಲಿ ಹೋಗೋದು ಮಯೂರಿ ಈಗ ಡಿನ್ನರ? ಅಜಿ ಟೆಕ್ ಪಾರ್ಕ್ ಅಂತ ಐತಿ.
ನೆಕ್ಸ್ಟ್ ಪಾರ್ಕ್ ಬಾಜುಕ್ಕೆ ಒಂದು ರೆಸ್ಟೋರೆಂಟ್ ಐತಿ ಅಲ್ಲೇ. ಸೊ ಅಲ್ಲಿ ಹೊಂಟೇವಿ, ನೋಡೋನು ಡ್ರೈವರ್ ವೇಟ್ ಮಾಡಕತ್ತೇವಿ. ಅವ್ರ ಕಾರ್ ತೊಗೊಂಬಂದ್ಮೇಲೆ ಹೋಗ್ಬಿಡ್ತೇವಿ. ಈಗ ನಿಮ್ಗೆ ಏನೇನು ತಿಂತೇವಿ ಅದನ್ನ ತೋರಿಸ್ತೀವಿ. ಕ್ಯಾ ಟ್ರಾಫಿಕ್ ಹತ್ರ ಮಮ್ಮ? ತುಂಬಾ ಟ್ರಾಫಿಕ್ ಇದೆ. ಅಲ್ಲಿಂದ ನೋಡ್ತಾ ಇದ್ದೀನಿ 50 ಗಾಡಿ ನಿಂತಿದ್ದಾವೆ. ಫುಲ್ ಟ್ರಾಫಿಕ್ ಐತೆ ಜೋರ್ದಾರ. ಅದಕ್ಕೆ ನಡುವ ಟ್ರಾಫಿಕ್ ಒಳಗೆ ಇಡೋದು ಹೊಂಟೇವಿ ನಾವು. ನಾವು ಡಿನ್ನರ್ಗೆ 15:22 ಹೋಗಿದ್ವಿ. ಅಲ್ಲಿ ಭಾಳ ಅಂದ್ರೆ ಭಾಳ ವೇಟಿಂಗ್ ಇತ್ತು, ಲೈಕ್ 45 ಮಿನಿಟ್ಸ್ ವೇಟಿಂಗ್ ಅಂತ ಹೇಳಿದರು. ಬಟ್ ನಮ್ಗೆ ಗೊತ್ತಿಲ್ಲ ನಮ್ಮ ಮಾಮ ಹೋಗಿ ಏನು ಮಾತಾಡಿದ್ರು ಅಂಥೇಳಿ. ಜಸ್ಟ್ 5-10 ಮಿನಿಟ್ಸ್ ಒಳಗೆ ನಮಗೆ ಟೇಬಲ್ ಆಲ್ರೆಡಿ ಸಿಕ್ಬಿಟ್ಟಿತ್ತು. ಸೊ ಚಲೋ ಆಯ್ತು, ಲಗುನ ಹೋಗಿ ಅವ್ರು ಮಾತಾಡಿದ್ರು ಅಂಥೇಳಿ. ನಾವು ಪೈನಾಪಲ್ ಮತ್ತು ಮ್ಯಾಂಗೋ ಜ್ಯೂಸ್ ತೊಗೊಂಡಿದ್ವಿ. ಆಮೇಲೆ ಬರ್ಗರ್, ಇದು ಬರ್ಗರ್ ಅಂತೂ ಭಾಳ ಅಂದ್ರೆ ಭಾಳ ಯಮ್ಮೀಟ್ ಬರ್ಗರ್ ಇತ್ತು, ನಂಗೆ ಭಾಳ ಸೇರ್ತಿದೆ. ಆಮೇಲೆ ಅಕ್ಕಿ ರೊಟ್ಟಿ ಆರ್ಡ್ರ್ ಮಾಡಿದ್ವಿ. ಯಾರು 15:22 ಹೋಗಿ ಅಕ್ಕಿ ರೊಟ್ಟಿ ತಿಂದಿರಿ ಒಂದು ಸ್ವಲ್ಪ ಹೇಳ್ರಿ ನನಗೂ. ಓಕೆ ಗಾಯ್ಸ್, ಸೊ ಈ ವಿಡಿಯೋನ ಇಲ್ಲಿಗನ ಎಂಡ್ ಮಾಡೋಣ ಅಂತ. ಈ ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂತ ಅಂದರೆ ಹೋಪ್ಫುಲಿ ನಿಮ್ಗೆ ವಿಡಿಯೋ ಲೈಕ್ ಆಗೈತಿ ಅಂತ ಅನ್ಕೊತೀನಿ. ಲೈಕ್ ಆಗಿತ್ತು ಅಂತ ಅಂದರೆ ಲೈಕ್, ಶೇರ್, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಂತ ಹೇಳ್ರಿ. ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗೋನು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.